10ನೇ ತರಗತಿಯಲ್ಲಿ ಇಂಥ ಪ್ರಶ್ನೆಯನ್ನು ಮೇಲೆ ಮೇಲೆ ರಿಪೀಟ್ ಆಗ್ತಿರ್ತಾವೆ, ಬಹಳ ಲಕ್ಷ್ಯ ಕೊಟ್ಟು ನೋಡಬೇಕು. ಕ್ವಶನ್ 2x² - 5x + 3 = 0. ಈ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವ ಬರೆಯಿರಿ. ಅಂದರೆ ಏನು? ಮೂಲಗಳ ಸ್ವಭಾವವನ್ನು ಬರೀಬೇಕು. ಮೊದಲ ಸಮೀಕರಣವನ್ನು ಬರ್ಕೊಳ್ಳೋಣ. 2x² - 5x + 3 = 0. ಇದು ಸಮೀಕರಣ ಅಂತೂ ax² + bx + c ರೂಪದಲ್ಲಿ ಆದ ಇದು ಒಂದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣದಲ್ಲಿಯ a ಅಂದರೆ ಎಷ್ಟು? a = b = ಅಂದರೆ ಎಷ್ಟು? c = ಅಂದರೆ ಎಷ್ಟು? ಮೊದಲು ನಾವು ಬರ್ಕೋಬೇಕು. a = ಅಂದರೆ ಇದಕ್ಕೆ ನಾವು ax² ಅಂತೀವಿ. ಅಂದಾಗ a ಅಂದರೆ ಏನಾಯಿತು? ಈ ಎರಡರ ಹಿಂದೆ ಈ ಚಿಹ್ನೆ ಏನದ? ಪ್ಲಸ್ ಅದ. ಚಿಹ್ನೆಯೊಂದಿಗೆ ಸಂಖ್ಯಾ ಸಹಗುಣಕವನ್ನು ಬರೀಬೇಕು. ಅಂದಾಗ ಎಷ್ಟಾಯ್ತು ಇಲ್ಲಿ? 2. ಇನ್ನು ಬಿ ಅಂದರೆ ಏನು? ಸಂಖ್ಯಾ ಸಹಗುಣಕ -5. ಚಿಹ್ನೆಯೊಂದಿಗೆ ಬರೆಯಿಂದಿ ನಾನು -5. ಎಲ್ಲರೂ ಏನು ತಪ್ಪು ಮಾಡ್ತಾರೆ ವಿದ್ಯಾರ್ಥಿಗಳು ಅಂದಾಗ ಬಿ ಅಂದರೆ 5, ಈ ಮೈನಸನ್ನೇ ಬಿಟ್ಬಿಡ್ತಾರೆ. ಈ ಮೈನಸ್ ಈ ಪದಕ್ಕೆ ಸಂಬಂಧ ಅದ. ಇನ್ನು ಸಿ ಅಂದರೆ ಏನು? +3 ಆಯಿತು. ಏನಂತಾರವರು? ಸಮೀಕರಣದ ಶೋಧಕ ಕಂಡುಹಿಡಿಯಿರಿ ಅಂತಾರೆ. ಶೋಧಕ ಅಂದರೆ ಏನು? ಶೋಧಕಕ್ಕೆ ನಾವು ಏನಂತೀವಿ? ಡೆಲ್ಟಾ ಅಂತೀವಿ. ನಾವು ಅದಕ್ಕೆ ಫಿಲ್ಟರ್ ಅಂತೀವಿ. ಏನು? ಶೋಧಕ ಅಂದರೆ ಏನು? ಡೆಲ್ಟಾ. ಶೋಧಕ ಅಂದರೆ ಡೆಲ್ಟಾ ನಾವು ಡೆಲ್ಟಾ, ಇದಕ್ಕೆ ನಾವು ಡೆಲ್ಟಾ ಅಂತ ಹೇಳ್ತೀವಿ. b² - 4ac ಅಂತಾಯಿತು. ಡೆಲ್ಟಾದ ಬೆಲೆ ಎಷ್ಟು? b² - 4ac ಅಂತಾಯಿತು. ಅಂದರೆ ಡೆಲ್ಟಾಕ್ಕೆ ಅಂದರೆ ಶೋಧಕ. ಡೆಲ್ಟಾವನ್ನು ಕಂಡುಹಿಡಿಯಿರಿ ಅಂದರೆ ಒಂದೇ, ಶೋಧಕವನ್ನು ಕಂಡುಹಿಡಿಯಿರಿ ಅಂದರೆ ಒಂದೇ. ಶೋಧಕ ಅಂದರೆ ಏನು? ಡೆಲ್ಟಾ = ಬಿ ಅಂದರೆ ಎಷ್ಟಿಲ್ಲಿ? ಬಿ ಅಂದರೆ -5 ಸ್ಕ್ವೇರ್ಕ್ಕೆ ಸ್ಕ್ವೇರ್ -4ಕ್ಕೆ 4. ಎ ಅಂದರೆ ಎಷ್ಟು? 2. ಸಿ ಅಂದರೆ ಎಷ್ಟು? 3 ಇಲ್ಲಿ ಏನು ಮಾಡ್ತಾರೆ? 5 25 -25 ಅಂತ ಬರೀತಾರೆ. ಆಗೋದಿಲ್ಲ. ಯಾಕಾಗೋದಿಲ್ಲ? -5 × -5 -5 × -5 ಪ್ಲಸ್ ಆಗ್ತದೆ. 5 5 25 ಆಗ್ತದೆ. ಹೀಗಾಗಿ ಇಲ್ಲಿ 25 ಬಂತು. ಚಿಹ್ನೆಯನ್ನು ಭಾಳ ಕಾನ್ಸಂಟ್ರೇಟ್ಲಿ ನೋಡಬೇಕು, ವಿಚಾರ ಮಾಡಿ ಬಿಡಿಸ್ಬೇಕು. ಇನ್ನು -4 2 8 8 3 24. 25ರಲ್ಲಿ 24ವನ್ನು ಮೈನಸ್ ಮಾಡಿದಾಗ 1 ಉಳಿತು. 1 ಯಾವುದಕ್ಕೆ ಸಮ ಆಯಿತು? ಡೆಲ್ಟಾಕ್ಕೆ ಸಮ ಆಯಿತು. ಶೋಧಕವನ್ನು ಕಂಡುಹಿಡಿದಿದ್ದೀವಿ. ಶೋಧಕ ಅಂದ್ರೇನು? 1. ಡೆಲ್ಟಾ = 1. ಶೋಧಕ ಅಂದರೆ 1. ಶೋಧಕವನ್ನು ಕಂಡುಹಿಡಿದಿದ್ದೀವಿ. ನಾವು ಶೋಧಕವನ್ನು ಕಂಡುಹಿಡಿದ್ವಿ. ಇದು ಒಂದೇ ಆನ್ಸರ್ ಆಯಿತು. ಇನ್ನೂ ಮುಗುದಿಲ್ಲ. ಇದರ ಸ್ವಭಾವವೇನು ಅಂತ ಕೇಳ್ತಾರೆ. ಭಾಳ ವೆರಿ ಇಂಪಾರ್ಟೆಂಟ್. ಇದರ ಸ್ವಭಾವವೇನು ಅಂದಾಗ ಅಂದ್ರೆ ಮೂಲಗಳ ಸ್ವಭಾವ ಹೆಂಗಿರ್ತಾವು? ಮೊಟ್ಟ ಮೊದಲು ನಾವು ಇಲ್ಲಿ ಸ್ವಲ್ಪ ನೆನಪು ಮಾಡ್ಕೋಬೇಕು. ಡೆಲ್ಟಾಕ್ಕೆ ಅಥವಾ ಶೋಧಕಕ್ಕೆ 0 = ಆಯಿತು ಅಂದಾಗ, ಡೆಲ್ಟಾ = 0 ಆಯಿತು ಅಂದಾಗ ಏನಾಗ್ತದೆ? ಮೂಲಗಳು ಇರ್ತಾವ ಮತ್ತು ಸಮವಾಗಿ ಇರ್ತಾವೆ. ಅಂದರೆ ಸಮೀಕರಣಕ್ಕೆ 2 ಮೂಲಗಳು, ಆ 2 ಮೂಲಗಳು ಒಂದೇ ಥರನಾಗಿ ಇರ್ತಾವೆ. ಯಾವಾಗ? ಡೆಲ್ಟಾ = 0 ಆದಾಗ. ಡೆಲ್ಟಾ = 0 ಆದಾಗ
ವಾಸ್ತವ ಮತ್ತು ಸಮ ಅಂತ ನಾವು ಬರೆದುಬಿಟ್ರೆ ಮುಗೀತು. ವಾಸ್ತವ ಮತ್ತು ಸಮ, ಇದನ್ನು ಭಾಳ ಕರೆಕ್ಟಾಗಿ ನೋಡ್ಕೋಬೇಕು. ವಾಸ್ತವ ಮತ್ತು ಸಮ. ಅಕಸ್ಮಾತ್ ಡೆಲ್ಟಾಕ್ಕೆ 0 ಹಿಂಗಾಯಿತು, ಆದರೆ ಡೆಲ್ಟಾ ದೊಡ್ಡದಾಯಿತು 0ಕ್ಕಿಂತ, ಅಂದ್ರೆ ಡೆಲ್ಟಾನೇ ದೊಡ್ಡದಾಯಿತು, 0ಕ್ಕಿಂತ ಡೆಲ್ಟಾ ದೊಡ್ಡದಾಯಿತು ಅಂದಾಗ ಅದರ ಸ್ವಭಾವ ಹೆಂಗಿರ್ತದೆ? ವಾಸ್ತವವಾಗಿ ಇರ್ತಾವ, ಆದರೆ ವಿಭಿನ್ನವಾಗಿ ಇರ್ತಾವ. ವಿಭಿನ್ನ ಅಂದ್ರೆ ಬೇರೆ ಬೇರೆ. ಎರಡು ಮೂಲಗಳನ್ನು ಕಂಡು ಹಿಡಿತೀವಲ್ಲ, ಆ ಮೂಲಗಳು ಬೇರೆ ಬೇರೆ ಆಗಿರ್ತಾವೆ. ಯಾವಾಗ ಡೆಲ್ಟಾ 0ಕ್ಕಿಂತ ದೊಡ್ಡದಾಯಿತು ಅಂದಾಗ, ಅಂದ್ರೆ ವಾಸ್ತವ ಮತ್ತು ವಿಭಿನ್ನ ಅಂತ ಬರಿಬೋದು ನಾವು. ವಾಸ್ತವ ಮತ್ತು ವಿಭಿನ್ನ. ಇನ್ನು ಡೆಲ್ಟಾ ಏನದಲ್ಲ, ಡೆಲ್ಟಾನೇ ಸಣ್ಣದಾಯಿತು, 0ಕ್ಕಿಂತ ಡೆಲ್ಟಾನೇ ಸಣ್ಣದಾಯಿತು ಅಂದಾಗ, 0ಕ್ಕಿಂತ ಡೆಲ್ಟಾನೇ ಸಣ್ಣದಾಯಿತು ಅಂದಾಗ ಏನಾಗ್ತವೆ? ಇರ್ತಾವ. ಸಮೀಕರಣಕ್ಕೆ ವರ್ಗ ಸಮೀಕರಣಕ್ಕೆ ಮೂಲಗಳು ಇರಲೇಬೇಕು, ಡೌಟ್ ಇಲ್ಲ, ಇರಲೇಬೇಕು. ಆದರೂ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಆವಾಗ ಊಹೆ ಮಾಡಿಕೊಂಡು ಅಲ್ಲಿ ಮೂಲಗಳು ಇರ್ತಾವ ಅಂತ ಹೇಳಬೇಕಾಗ್ತದೆ. ಊಹೆ ಮಾಡಿಕೊಂಡು, ಅದಕ್ಕೆ ಊಹಾ ಸಂಖ್ಯೆಗಳು ಅಂತೀವಿ. ಊಹಾ ಸಂಖ್ಯೆಗಳು ಅಂತ ಬರಿಬೋದು. ಈ 3 ಲೈನವನ್ನು ಕರೆಕ್ಟಾಗಿ ನಾವು ಯಾವಾಗಲೂ ನೆನಪು ಮಾಡ್ಕೋಬೇಕು. ಈ 3 ಲೈನವನ್ನು ಕರೆಕ್ಟಾಗಿ ನೀವು ಸರಿಯಾದ ರೀತಿಯಲ್ಲಿ ನೆನಪಿಟ್ಕೊಂಡ್ರಿ ಅಂದ್ರೆ ಈ ಥರದಂಥ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡಲಿಕ್ಕೆ ಬರ್ತದೆ. ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತಾರೆ. ಅಂದರೆ ಡೆಲ್ಟಾ ಅಂದರೆ ಏನಾಯ್ತು? ಇಲ್ಲಿ 1 ಆಯಿತು. 1 ಅನ್ನೋದು 0ಕ್ಕಿಂತ ದೊಡ್ಡದೋ ಸಣ್ಣದೋ? ಏನು ದೊಡ್ಡದಾಯಿತು? 1 ದೊಡ್ಡದಾಯಿತು. 1 ಅನ್ನೋದು 0ಕ್ಕಿಂತ ದೊಡ್ಡದಾಯಿತು. 1 ಅನ್ನೋದು 0ಕ್ಕಿಂತ ದೊಡ್ಡದಾಯಿತು ಅಂದರೂ ಒಂದೇ. 1 ಅಂದರೆ ಡೆಲ್ಟಾ ಆಗ್ಯದಲ್ಲ, ಡೆಲ್ಟಾಕ್ಕಿಂತ ಡೆಲ್ಟಾ ದೊಡ್ಡದಾಯಿತು. ಯಾವುದಕ್ಕೆ ದೊಡ್ಡದಾಯಿತು? 0ಕ್ಕಿಂತ ದೊಡ್ಡದಾಯಿತು. ಅಂದರೆ ಈ ಥರನಾಗಿ ಡೆಲ್ಟಾ ಗ್ರೇಟರ್ ದೆನ್ 0, ಡೆಲ್ಟಾ ಗ್ರೇಟರ್ ದೆನ್ 0 ಎಲ್ಲ ನೋಡ್ರಿ. ಡೆಲ್ಟಾ ಗ್ರೇಟರ್ ದೆನ್ 0 ವಾಸ್ತವವಾಗಿದ್ದಾವೆ ಮತ್ತು ವಿಭಿನ್ನವಾಗಿ ಇದಾವೆ. ಇದರ ಸ್ವಭಾವ ಹೆಂಗದ? ವಾಸ್ತವ ಮತ್ತು ವಿಭಿನ್ನ ಅಂತ ಬರಿಬೇಕು. ವಿಭಿನ್ನ ಅಂತ ಬರೆದಾಗ ಅವರು ಹೇಳಿದಂಥ ಪ್ರಶ್ನೆಗೆ ಸಂಪೂರ್ಣವಾದಂಥ ಉತ್ತರವನ್ನು ಕೊಟ್ಟಂಗಾಗ್ತದೆ. ದಟ್ಸ್ ಆಲ್.